ನಗರದ ಆನೆಗುಂದಿ ರಸ್ತೆಯಲ್ಲಿರುವ ಸರ್ಕ್ಯೂಟ್ ಹೌಸ್ನಲ್ಲಿ ದಲಿತ ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ಉಡಚಪ್ಪ ಶ್ರೀರಾಮನಗರ ಹಾಗೂ ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ವಕೀಲರ ನೇತೃತ್ವದಲ್ಲಿ ಗಂಗಾವತಿ ನಗರ ಘಟಕ ಮತ್ತು ಮರಳ್ಳಿ ಗ್ರಾಮ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಗಂಗಾವತಿ ನಗರ ಘಟಕದ ಅಧ್ಯಕ್ಷರಾಗಿ ವಿರೂಪಣ್ಣ ಸಂಗಾಪುರ್ ಅವರನ್ನು ಹಾಗೂ ಮರಳ್ಳಿ ಗ್ರಾಮ ಘಟಕದ ಅಧ್ಯಕ್ಷರಾಗಿ ದುರ್ಗರಾಜ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಆದೇಶ ಪತ್ರ ವಿತರಿಸಲಾಯಿತು. ಇದೇ ವೇಳೆ ನಗರ ಹಾಗೂ ಗ್ರಾಮ ಘಟಕದ ಇತರೆ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೂ ನೇಮಕಾತಿ ಆದೇಶ ಪತ್ರಗಳನ್ನು ನೀಡಲಾಯಿತು. ಗಂಗಾವತಿ ನಗರ ಘಟಕದ ಸದಸ್ಯರಾಗಿ ಈಶ್ವರ್ ಹೊಸಪೇಟೆ, ಮಾರುತಿ ಆಗೋಲಿ, ದುರ್ಗಪ್ಪ ಅಕ್ಕಿರೊಟ್ಟಿ, ಈರಣ್ಣ ಕಲ್ಗುಡಿ, ಪರಶುರಾಮ ಹನುಮಂತ ಜಕಿನ್, ದುರ್ಗೇಶ್ ಪೂಜಾರಿ, ಪ್ರಕಾಶ್ ಜಕಿನ್, ವಿರೂಪಣ್ಣ ಕಲ್ಗುಡಿ ಹಾಗೂ ಹನುಮಂತ ಸಂಗಾಪುರ್ ಅವರನ್ನು ನೇಮಕ ಮಾಡಲಾಯಿತು. ಮರಳ್ಳಿ ಗ್ರಾಮ ಘಟಕದ ಉಪಾಧ್ಯಕ್ಷರಾಗಿ ಯಮನೂರ್, ನಾಗರಾಜ್ ಹಾಗೂ ಮರಿಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾರುತಿ ಮತ್ತು ಗೋಪಾಲ್, ಖಜಾಂಚಿಯಾಗಿ ಉಮೇಶ್ ಹಾಗೂ ಸದಸ್ಯರಾಗಿ ನಾಗರಾಜ್, ಹೊನ್ನೂರು, ಗಣೇಶ್ ಪೂಜಾರಿ, ದ್ಯಾವಣ್ಣ, ಹುಲುಗಪ್ಪ ಮತ್ತು ರಾಜೇಶ್ ಅವರನ್ನು ನೇಮಕ ಮಾಡಲಾಯಿತು. ನಂತರ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಉಡಚಪ್ಪ ಶ್ರೀರಾಮನಗರ, ಶತಮಾನಗಳಿಂದೇ ಶೋಷಣೆಗೆ ಒಳಗಾದ ದಲಿತ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದರೆ ಶಿಕ್ಷಣವೇ ಪ್ರಮುಖ ಅಸ್ತ್ರವಾಗಿದೆ ಎಂದು ಹೇಳಿದರು. ಸಂವಿಧಾನ ಶಿಲ್ಪಿ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮೂಲಕ ದಲಿತ ಸಮುದಾಯ ಸಬಲಗೊಳ್ಳಬೇಕು. ಯಾವುದೇ ಸಮಾಜದ ಮಗು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ಸಂಘಟನೆಯ ಪದಾಧಿಕಾರಿಗಳ ಜವಾಬ್ದಾರಿಯಾಗಿದೆ. ಜೊತೆಗೆ ಸರ್ಕಾರದಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಜನರಿಗೆ ತಲುಪಿಸಲು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಯಲಸಂಗಿ ಸರ್ ಅವರ ಈ ಒಂದು ನೇತೃತ್ವದ ನಮ್ಮ ದಲಿತ ಸೇನೆ ಸಂಘಟನೆಯು ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ನಮ್ಮ ದಲಿತ ಸೇನೆ ಸಂಘಟನೆಯು ಇಡೀ ದೇಶದಲ್ಲಿ ಇವತ್ತ ಒಂದು ಹೋರಾಟದ ಮುನ್ನುಡಿಗಳನ್ನು ಬರೆಯುತ್ತಾ ಇವತ್ತು ಸಂಘಟನೆಯನ್ನ ಕಟ್ತಾ ಇದೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಜಿ ಯಲಸಂಗಿ ಸರ್ ಅವರ ಒಂದು ಹೋರಾಟದ ಹಾದಿಗಳನ್ನ
ನೀವು ಇವತ್ತು ನೋಡ್ತಾ ಇರ್ಬೋದು. ಪ್ರತಿಯೊಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟದ ಹಾದಿಯಲ್ಲಿಯೇ ಕೂಡ ಇವತ್ತು ಸಮಾಜದಲ್ಲಿ ಸಮಾನತೆಗಾಗಿ ಮತ್ತು ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥ ಯಾವೊಬ್ಬ ವ್ಯಕ್ತಿಯ ಇದ್ನಪ್ಪ ಅಂದ್ರ ಅದು ಇವತ್ತು ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ್ ಜಿ ಯಲಸಂಗಿ ಸರ್ ಅವರು. ಯಾಕಂದ್ರ ಇವತ್ತು ಸಂಘಟನೆಗಳು ಯಾವ ರೀತಿಯಾಗಿ ಸಮಾಜದಲ್ಲಿ ಕಟ್ಟಬೇಕಪ್ಪ ಎನ್ನುವ ಒಂದು ಉದ್ದೇಶ ಇತ್ತಪ್ಪ ಅಂದ್ರ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಹೋರಾಟದ ಹಾದಿಗಳನ್ನು ನೋಡಿ ನಾವು ಇವತ್ತು ಕಲಿಬೇಕು. ಇವತ್ತು ನಿಮ್ಗೆಲ್ಲ ಇವತ್ತು ಬಂದಿದ್ದೀರಿ, ಗಂಗಾವತಿ ನಗರ ಘಟಕದ ಪದಾಧಿಕಾರಿಗಳು ಮತ್ತು ಪ್ರಗತಿ ನಗರ ಮರಳಿ ಗ್ರಾಮ ಘಟಕದ ಪದಾಧಿಕಾರಿಗಳು. ಸಂಘಟನೆ ಅಂದ್ರೆ ಏನಪ್ಪ, ಯಾವ ರೀತಿ, ನಾವು ಇಷ್ಟೆಲ್ಲ 108 ಸಂಘಟನೆಗಳದವು, ಈಗ ಏನಪ್ಪ ಸಂಘಟನೆ ಅಂದ್ರೆ ಹಿಂಗ್ ಹೋಗ್ತಾರ ಹಿಂಗ್ ಬರ್ತಾರ ಅನ್ನೋ ಭಾವನೆಗಳು ನಿಮ್ಮಲ್ಲಿ ಮೂಡಿರ್ಬೋದು. ಬಟ್ ನೀವೆಲ್ಲ ಯುವಕರು ಇವತ್ತು ಬದಲಾಗಬೇಕು. ಇವತ್ತಿನ ದಿನಮಾನಗಳಲ್ಲಿ ಕಾಲಮಾನಗಳು ಸರಿ ಇಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ ಹೋರಾಟದ ಹಾದಿಗಳು ಇವತ್ತು ನಮ್ಮನ್ನ ಎಚ್ಚೆತ್ತುಕೊಳ್ಬೇಕಾಗಿದೆ. ಬಟ್ ಇವತ್ತು ಆ ಸಮಾಜದಲ್ಲಿ ಆಗ್ತಾ ಇಲ್ಲ. ಉದ್ದೇಶ ಇಷ್ಟೇ ಬಂಧುಗಳೇ, ಯಾಕಪ್ಪ ಅಂತಂದ್ರ ನಾವು ಕೇವಲ ಯುವಕರಾಗಿ ಅನ್ಯಾಯದ ವಿರುದ್ಧ ಹೋರಾಟವನ್ನ ನಾವು ಮಾಡಲಿಲ್ಲಪ್ಪ ಅಂತಂದ್ರ ಮುಂದೆ ಬರ್ತಕ್ಕಂಥ ನಮ್ಮ ಇಂದಿನ ಪೀಳಿಗೆಗೆ ಬಹಳ ಪೆಟ್ಟು ಬೀಳ್ತಕ್ಕಂಥ ಎಲ್ಲಾ ಸಂದರ್ಭಗಳು ಬಂದು ಒದಗ್ತಾ ಇವೆ. ನಮಗಿವತ್ತು ಸಂಘಟನೆಗಳನ್ನ ಮಾಡಿಕೊಂಡು ಇವತ್ತ ನಾವು ಆರಾಮಾಗಿ ಇರ್ಬೋದಿತ್ತು ಅಂತ ನಾವು ಅನ್ಕೊಂಡ್ರ ಅದು ನಾವು ಆರಾಮಾಗಿರ್ಬೋದು. ಬಟ್ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರು ಚೆನ್ನಾಗಿರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮಗೆ ಕಾಣ್ತಿರ್ತವೆ ಇವತ್ತಿನ ದಿನಮಾನಗಳು ಯಾವ ರೀತಿಯಾಗಿ ಸಮಾಜದಲ್ಲಿ ಜಾತಿಗಳ ನಡುವೆ ವೈಷಮ್ಯಗಳನ್ನ ಬಿತ್ತಕ್ಕಂತ ಕೆಲಸಗಳು ಇವತ್ತು ನಡೀತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಏನಾದ್ನಂದ್ರೆ ಇವತ್ತು ಸಂವಿಧಾನ ಬರೆದು ನಮಗ ಕೊಳ್ಳಿಲ್ಲಪ್ಪ ಅಂದ್ರ ನಾವ್ ಇವತ್ತ ಈ ರೀತಿಯಾಗಿ ಇಲ್ಲಿ ಒಂದು ಕುಂತು ಮಾತಾಡ್ಲಿಕ್ಕೆ ಸಹಿತ ಆಗ್ಲಾರ್ದಂತ ಸ್ಥಿತಿಗಳು ನಿರ್ಮಾಣವಾಗ್ತಿದ್ವು. ಬಟ್ ಅದನ್ನ ಯಾರು ಇವತ್ತು ನಾವು ಮರಿಕೊಡ್ದು. ನಾವು ಹೇಳೋದು ಇಷ್ಟೇ, ಒಂದು ಸಂಘಟನೆಯಲ್ಲಿ ನೀವು ಸೇರಿದಪ್ಪ ಅಂತಂದ್ರ ಆ ಸಂಘಟನೆಯ ಉದ್ದೇಶಗಳು, ಆ ಸಂಘಟನೆ ಯಾವ ರೀತಿಯಾಗಿದೆ, ಆ ಸಂಘಟನೆಯಿಂದ ನಮ್ಮ ಸಮಾಜಕ್ಕೆ ಯಾವ ರೀತಿ ಉಪಯೋಗ ಇದೆ ಎನ್ನುವುದನ್ನು ನೀವು ಆಲೋಚನೆ ಮಾಡ್ಬೇಕು. ನೀವೆಲ್ಲರೂ ಬಹಳ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇಂದಿನ ಯುವಕರು ಸಂಘಟನೆಗೋಸ್ಕರ. ನಾನ್ ನಿಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ ಬಂಧುಗಳೇ, ಸಂಘಟನೆ ನಿಮಗೆ ಬೇಕೇ ಬೇಕು. ಈಗ ಕಾಮನ್ ಆಗಿ ಒಬ್ಬ ವ್ಯಕ್ತಿ ಹೋರಾಟ ಮಾಡುವುದಕ್ಕೂ ನೀವು ಸಂಘಟನೆಯಲ್ಲಿ ಸೇರಿಕೊಂಡು ನಿಮ್ಮ ಹಕ್ಕುಗಳನ್ನು ಕೇಳುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಂಗಾಗಿ ನೀವು ಈ ದಲಿತ ಸೇನೆ ಸಂಘಟನೆ ಎನ್ನುವುದು ನಮ್ಮ ರಾಜ್ಯಾಧ್ಯಕ್ಷರ ಹೋರಾಟಗಳನ್ನು ನೀವು ನೋಡಿದ್ರೆ ಆಶ್ಚರ್ಯಗೊಳ್ತೀರಿ. ಯಾಕಂದ್ರ ಅವರ ಪ್ರತಿಯೊಂದು ಹೋರಾಟಗಳು ಅವರು ಸುಮ್ಮನೆ ಒಂದು ಸಂಘಟನೆಯನ್ನು ಕುಂತ್ಕೊಂಡಿಲ್ಲ. ಅವರು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥ ಏಕೈಕ ವ್ಯಕ್ತಿಯಾಗಿ ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಹಂಗಾಗಿ ನೀವು ಇವತ್ತೇನು ನಗರ ಘಟಕದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತ ಗ್ರಾಮ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ನೀವು ಕೇವಲ ಪೋಸ್ಟ್ಗಳನ್ನ ತೆಗೆದುಕೊಂಡು ನಾವು ಸಂಘಟನೆಯಲ್ಲಿ ಅದೀವಿ ಅನ್ನುವ ಮಾತ್ರ ನೀವು ಯಾವುದೇ ಕಾರಣಕ್ಕೆ ಬಿಂಬಿಸಬಾರದು. ನಿಮ್ಮ ಅನ್ಯಾಯ ನಿಮ್ಮ ಓಣಿಯಲ್ಲಿ ಎಲ್ಲಿ ಅನ್ಯಾಯ ಆಗುತ್ತೆ ಅದ್ರ ವಿರುದ್ಧ ಧ್ವನಿ ಎತ್ರಿ. ಯಾರೇನು ಮಾಡಕ್ಕಾಗಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿರತಕ್ಕಂತ ಸಂವಿಧಾನ ಇದೆ, ಕಾನೂನು ಬಹಳ ಸ್ಟ್ರಾಂಗ್ ಇದೆ. ಹಂಗಾಗಿ ನೀವು ಸಂಘಟನೆಯಲ್ಲಿ ನೀವು ಜಾಗೃತರಾಗಲೇಬೇಕು. ಇವತ್ತು 108 ಸಮಸ್ಯೆಗಳಿವೆ. ನಮ್ಮ ಇಷ್ಟದನ್ನ ಹೇಳಿದ್ರು ನಮ್ಮ ವಕೀಲ ಸಾಹೇಬರು, ಅವ್ರು ಹೇಳಿರ್ತಕ್ಕಂಥ ಅನ್ಯಾಯಗಳೆಲ್ಲವೂ ಇವತ್ತು ಸಮಾಜದಲ್ಲಿ ನಡೀತಾ ಇವೆ. ಹಂಗಾಗಿ ಎಲ್ಲರೂ ನೀವು ಎಚ್ಚೆತ್ತುಕೊಳ್ಬೇಕು. ನಮ್ಮ ದಲಿತ ಸೇನೆ ಸಂಘಟನೆ ಯಾವಾಗಲೂ ನಿಮಗೆ 24x7 ನಿಮ್ಮ ಬೆನ್ನಿಂದ ಇರ್ತದ. ಯಾವತ್ತೂ ನಾ ಇನ್ನೊಂದು ನಿಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ, ಯಾವುದೇ ನಮ್ಮ ದಲಿತ ಸೇನೆಯ ಸಂಘಟನೆಗಳು ಸೇರಿಕೊಂಡ ಮೇಲೆ ಯಾವುದೇ ರೀತಿಯ ನಾವು ಅನ್ಯಾಯದ ಪರವಾಗಿ ಹೋಗಬಾರ್ದು. ಇದು ನಮ್ದು ಫಸ್ಟ್ ನಮ್ಮ ಸಂಘಟನೆ ಉದ್ದೇಶನೇ ಅದೇ. ಇಲ್ಲಿ ಬಡ ಜನರ ಅನ್ಯಾಯದ ವಿರುದ್ಧ, ದೀನ ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದವರ ಪರವಾಗಿ ಇರ್ತಕ್ಕಂಥ ಸಂಘಟನೆ. ಇದು ಕೇವಲ ಏನಪ್ಪಾ ಸಂಘಟನೆಗಳನ್ನಂದ್ರ SC/ST ಮಾತ್ರ ಸೀಮಿತ ಅಂತಕ್ಕಂಥ ಸಂಘಟನೆಗಳು ಅನೇಕ ಬಿಂಬಿಸ್ಕೊಳ್ತಾ ಇವೆ. ಬಟ್ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ್ ಜಿ ಯಲಸಂಗಿ ಸರ್ ಅವರ ಈ ದಲಿತ ಸೇನೆ ಸಂಘಟನೆ ಏನಿದೆಯಲ್ಲ, ಇದು ಎಲ್ಲಾ ಜಾತಿಗಳನ್ನ ಒಳಗೊಂಡಿರ್ತಕ್ಕಂಥ ಸಂಘಟನೆ. ಹಂಗಾಗಿ ಯಾವುದೇ ಜಾತಿ ಜನಾಂಗ ಇರಲಿ, ಯಾರಿಗೆ ಎಲ್ಲಿ ಅನ್ಯಾಯಗಳಾಗತ್ತಲ್ಲ ಆ ಅನ್ಯಾಯಗಳ ನಾವು ವಿರುದ್ಧ ಹೋರಾಡಿ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಹಂಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇಷ್ಟೇ, ನಮ್ಮ ದಲಿತ ಸೇನೆ ಸಂಘಟನೆ ಯಾವುದೇ ಪದಾಧಿಕಾರಿಗಳಾಗ್ಲಿ, ಈಗ ಅಧಿಕಾರವನ್ನು ಸ್ವೀಕರಿಸತಕ್ಕಂಥ ಅಧ್ಯಕ್ಷರಾಗಲಿ, ಪದಾಧಿಕಾರಿಗಳಾಗ್ಲಿ, ಯಾರೇ ಆಗ್ಲಿ, ನಮ್ಮಲ್ಲಿ ಏನಾದ್ನೆಂದ್ರು ನಾವೇ ಅನ್ಯಾಯವನ್ನ ಮಾಡಿದ್ರಂದ್ರ ನಾವು
ನಾವು ಯಾವುದೇ ಕಾರಣಕ್ಕೂ ಆ ಅನ್ಯಾಯವನ್ನ ಸಹಿಸಿಕೊಳ್ಳಾರ್ದೆ ನಾವು ಈ ಒಂದು ಸಂಘಟನೆ ಕಡೆಯಿಂದ ಅವ್ರನ್ನ ತೆಗೆದಾಕ್ತಕ್ಕಂಥ ಎಲ್ಲಾ ಅಧಿಕಾರವು ನಮ್ಮ ಕೈಯಲ್ಲಿರ್ತ. ನೀವು ಸಂಘಟನೆಯನ್ನ ಸೇರಿಕೊಂಡು ನಾವ್ ಏನ್ ಮಾಡಿದ್ರೆ ನಡ್ದೈತಿ, ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಂದ್ರ ಅದು ನಡೆಯಲ್ಲ. ಯಾವತ್ತೂ ನ್ಯಾಯದ ಪರವಾಗಿರಿ. ನಾವು ನಿಮ್ಮಿಂದ ಬೆನ್ನಿಂದ ಇರ್ತೀವಿ. ಒಂದು ವೇಳೆ ನಮ್ಮ ಸಂಘಟನೆಯಲ್ಲಿ ಇದ್ದುಕೊಂಡು ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ವಿ ಅಂದ್ರ ಅದು ನಮ್ಮನ್ನ ಗಮನಕ್ಕೆ ಬಂದ್ರ ಅದನ್ನ ಆದ ಕೂಡಲೇ ನಾವು ಅವರನ್ನ ಈ ಸಂಘಟನೆಯಿಂದ ನಾವು ವಜಾಗೊಳಿಸ್ತೀವಿ. ಇನ್ನೊಂದು, ಸಮಾಜದಲ್ಲಿ ನೀವು ಒಂದು ಸಂಘಟನೆ ಸೇರಿದ ಮೇಲೆ ನಿಮಗೆ 108 ಕಣಗಳು ನಿಮ್ಮ ಬೆನ್ನಿಂದಿರ್ತಾವ. ಇವನು ಯಾವಾಗ ನಮ್ಮ ಕೈಯಲ್ಲಿ ಸಿಕ್ಕಾಕಂತಾನ, ಇವನ್ ಸಂಘಟನೆಗೆ ಅದನ, ಇವನ್ಗೆ ಯಾವ್ದ್ರ ಒಂದು ಸಿಗಿಸ್ಬೇಕನ್ನ 108 ಕಣ್ಣುಗಳಿರ್ತಾವು. ಅವುಗಳಿಂದ ನೀವು ಆದಷ್ಟು ದೂರ ಇದ್ದು ಯಾವುದೇ ರೀತಿಯ ನೀವು ಒಂದು ಅನೇಕ ಒಳಗಾಗದೆ ನ್ಯಾಯದ ಪರವಾಗಿ ನಿಂತು ಈ ಕೆಲಸವನ್ನ ಮಾಡಬೇಕು. ನಾವು ಇವತ್ತೇನ ಈ ಒಂದು ನಗರ ಘಟಕ ಮತ್ತು ಗ್ರಾಮ ಘಟಕವನ್ನು ಮಾಡ್ತಾ ಇದೀವಲ್ಲ, ನಿಮಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗ್ಲಿ. ನಾವು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೇವೆ. ಆ ದೊಡ್ಡ ಕಾರ್ಯಕ್ರಮದಲ್ಲಿ ನೀವು ಇತ್ತೀಚೆಗೆ ನೋಡಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ನಮ್ಮ ಮಾತಾಡ್ತಕ್ಕಂಥ ಚಿತ್ರನಟರಲ್ಲಿ ಏಕೈಕ ವ್ಯಕ್ತಿಯಾಗಿ ಮುಂಚೂಣಿಯಲ್ಲಿರ್ತಕ್ಕಂಥ ದುನಿಯಾ ವಿಜಯ್ ಸರ್ ಅವರು ಯಾವಾಗ್ಲೂ ನಮಗೆ ಬೆನ್ನೆಲುಬಾಗಿ ದಲಿತ ಸಂಘಟನೆಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರ. ಮುಂದಿನ ದಿನಮಾನಗಳಲ್ಲಿ ನಾನೀಗ ಆದಷ್ಟು ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ಇದೇ ಮಾತನ್ನು ಹೇಳೋದಕ್ಕೆ ಅಂತ ಬರ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಅವರು ಖಂಡಿತ ಬಂದೇ ಬರ್ತಾರ. ಹಂಗಾಗಿ ನಾವು ಸಂಘಟನೆಯನ್ನ ಬಲಿಷ್ಠವಾಗಿ ಕಟ್ಟಬೇಕಾಗೈತಿ. ಇವತ್ತು ಒಬ್ರು ಇಬ್ರು ಒಟ್ಟಿಗೆ ಹೋಗಿ ಹೋರಾಡೋದಕ್ಕೂ ಅವ್ರ ಜೊತೆ 20 ಜನ ಇದ್ದು ಹೋರಾಡೋದಕ್ಕೂ ಬಹಳ ವ್ಯತ್ಯಾಸ ಐತಿ. ಬೇಕಾದ್ರೆ ನೀವು ಈ ಸಂಘಟನೆಯಲ್ಲಿ ಬಂದು ನೀವು ಹೋರಾಟದಲ್ಲಿ ಭಾಗಿಯಾಗ್ರಿ, ನಿಮ್ಗೆ ಯಾವಾಗ ಗೊತ್ತಾಗುತ್ತಾ. ಬಟ್ ನಂದು ಒಂದು ಆಸೆ ಇಷ್ಟೇ, ನಾವು ಬಾಬಾ ಸಾಹೇಬರ ಒಂದು ಅಡಿಯಲ್ಲಿ ಸಮಾಜದಲ್ಲಿ ನಡ್ತಕ್ಕಂಥ ಅನ್ಯಾಯಗಳ ವಿರುದ್ಧ ನಾವು ಹೋರಾಡಿ ಸಮಾನತೆಗಾಗಿ ಹೋರಾಡೋಣ ಅಂತಂದು ಹೇಳಿ ಈ ದಲಿತ ಸೇನೆಯ ಇವತ್ತೇನು ಈಗ ಇನ್ನೇನು ಕೆಲವೇ ಕೆಲ ಕ್ಷಣಗಳಲ್ಲಿ ನಮ್ಮ ಗಂಗಾವತಿ ತಾಲೂಕಿನ ನಗರ ಘಟಕದ ಅಧ್ಯಕ್ಷರನ್ನಾಗಿ ವಿರ್ಪಣ್ಣ ಸಂಗಾಪುರ್ ಮತ್ತ ಪ್ರಗತಿ ನಗರದ ಗ್ರಾಮ ಘಟಕದ ಅಧ್ಯಕ್ಷರನ್ನಾಗಿ ನಮ್ಮ ದುರ್ಗಪ್ಪಣ್ಣ ಇವರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಇವರಿಗೆ ನಾನು ಕೇಳಿಕೊಳ್ಳೋದು ಇಷ್ಟೇ, ನಿಮ್ಮ ಒಂದು ಸಂಘಟನೆ ಶಕ್ತಿ ಸಮಾಜದಲ್ಲಿ ಒಳ್ಳೆ ರೀತಿಯತ್ತ ಒಂದು ಮುನ್ನುಡಿಯನ್ನ ಬರಲಿ. ನಿಮಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನೀವು ಯಾವ ರೀತಿಯಾಗಿ ಸಂಘಟನೆಯನ್ನ ಸಮಾಜದಲ್ಲಿ ಕಟ್ತಿರಲ್ಲ, ಆ ಹೋರಾಟದ ಶಕ್ತಿಯೇ ನಿಮ್ಮನ್ನ ಎತ್ತರ ಮಟ್ಟಕ್ಕೆ ಕೊಂಡೊಯ್ತು ಅಂತಂದು ಹೇಳಿ ಇಲ್ಲಿಗೆ ನನ್ನ 1-2 ಮಾತುಗಳನ್ನ ಮುಗಿಸ್ತೇನೆ. ಜೈ ಭೀಮ್. ಋಣ ಅದು ನಾವು ಆಗ್ತಕ್ಕಂಥ ಓಟ್ ಐತಲ್ಲ, ನಮಗೇನು ಹಂಗೆ 2,000 3,000 5,000 ಬಂದದ್ದಲ್ಲ ಅದು ಓಟು. ಯಾವುದೋ 1 ಲಕ್ಷ 1 ಕೋಟಿಗೆ ಬಂದದ್ದಲ್ಲ ಅದು. ಬಾಬಾ ಸಾಹೇಬರ ಬೆವರಿನ ಋಣ ಅದು. ನಾವು ಹಂಗಾಗಿ ಯಾರನ್ನ ಕರೆಕ್ಟಾಗಿ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಯಾರು ಬಗೆಹರಿಸ್ತಾರ, ಸಾಮಾಜಿಕವಾಗಿ ಯಾರು ಗಟ್ಟಿ ಧ್ವನಿಯಾಗಿ ನಿಂದಿರ್ತಾರ ಅಂತಕ್ಕಂಥವ್ರನ್ನ ಕರೆಕ್ಟಾಗಿ ನೋಡಿ ಇವತ್ತು ಚುನಾಯಿಸಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅದು. ಹಂಗಾಗಿ ಇವತ್ತು ಸಂಘಟನೆ ತುಂಬ ಅತ್ಯವಶ್ಯವಾಗಿ ಬೇಕಾಗಿತ್ತು. ಹಂಗಾಗಿ ಸಂಘಟನೆ ಕಟ್ಟೋದ್ರೊಳಗಡೆ ಮತ್ತು ಎಲ್ಲ ಗ್ರಾಮ ಘಟಕಗಳನ್ನು ಇವತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಉಡುಚಪ್ಪ ಶ್ರೀರಾಮನಗರ ಅವರು ಎಲ್ಲ ಹಳ್ಳಿಗಳಿಗೆ ಓಡಾಡಿ ಗ್ರಾಮ ಘಟಕಗಳನ್ನು ಮಾಡೋಕ್ಕಾಗಲ್ಲ. ಇವತ್ತು ನಗರ ಘಟಕ ಮಾಡಿದ ಕೂಡಲೇ ನಗರ ಘಟಕದ ಕೆಲಸ ಏನು, ಎಷ್ಟು ವಾರ್ಡ್ಗಳಿದಾವ ಆ ವಾರ್ಡ್ಗಳಲ್ಲಿ ಘಟಕಗಳನ್ನು ಮಾಡ್ತಕ್ಕಂಥದ್ದು ನಗರ ಘಟಕದ ಕೆಲಸ. 32 ವಾರ್ಡ್ಗಳದವನ್ನಪ್ಪ ಅಂದರೆ 32 ವಾರ್ಡ್ಗಳಲ್ಲಿ 10 ಜನ ರೆಡಿ ಇರಬೇಕು. 10 ಜನ ಆ ಒಂದು ಸಂಘಟನೆಯ ಪದಾಧಿಕಾರಿಗಳು, ದಲಿತ ಸೇನೆ ಸಂಘಟನೆಯ ಪದಾಧಿಕಾರಿಗಳು ವಾರ್ಡಿಗೆ 10 ಜನ ರೆಡಿ ಇರಬೇಕು. ಹಳ್ಳಿಗಳಲ್ಲಿ ಈಗ ತಾಲೂಕು ಘಟಕ ಅಂತ ಮಾಡಿರ್ತೀವಿ. ನಮ್ಮ ಮಂಜು ಜಿ ತಾಲೂಕು ಅಧ್ಯಕ್ಷ ಇದ್ದಾನ. ತಾಲೂಕು ಅಧ್ಯಕ್ಷನ ಕೆಲಸ ನೀವು ಅಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ 10 ಜನ ಹುಡುಗರನ್ನ ಅಥವಾ ಒಂದು 15 ಜನ 20 ಜನ ಹುಡುಗರನ್ನ ನೀವು ರೆಡಿ ಮಾಡಿ, ನಾವು ಇಂಥ ಗ್ರಾಮ ಘಟಕದಲ್ಲಿ ಇಂಥ ಗ್ರಾಮ ಘಟಕ ಪದಾಧಿಕಾರಿಗಳನ್ನು ರೆಡಿ ಮಾಡಿದ್ದೀವಿ, ನೀವು ಬಂದು ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಗ್ರಾಮ ಘಟಕದ ಚಾಲನೆ ನೀಡ್ರಿ ಅಂತಂದೇಳಿ ಅವ್ರಿಗೆ ಹೇಳಬೇಕು. ಗ್ರಾಮ ಘಟಕದಲ್ಲಿ ಈ ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ಬರುತ್ತಲ್ಲ, ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ನೀವು 10 ಜನ ಪದಾಧಿಕಾರಿಗಳನ್ನು ಮಾಡ್ಕೊಂಡು ಹೋಗ್ಬೇಕು. ಹಂಗಂದಾಗ ಸಂಘಟನೆಗೆ ಒಂದು ಶಕ್ತಿ ಸಿಗುತ್ತೆ, ಸಂಘಟನೆಗೆ ಒಂದು ಬೆಲೆ ಸಿಗುತ್ತೆ. ಆಮೇಲೆ ಇವ್ರು ಯಾರೋ ಇದನ್ನು ಮಾಡಿಬಿಡ್ತಾರ, ಬಂದು ಸಂಘಟನೆ ಮಾಡ್ತಾರ, ಘಟಕಗಳನ್ನು ಮಾಡಿಬಿಡ್ತಾರ, ಆಮೇಲೆ ಅವರು ಡೀಲ್ ಆಗಿಬಿಡ್ತಾರ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸೆಟಲ್ಮೆಂಟ್ ಮಾಡ್ಕೊತಾರ, ದುಡ್ಡು ಇಸ್ಕೊಂಡ್ಬಿಡ್ತಾರ. ಇಂಥವು ಎಷ್ಟೋ ಸಂಘಟನೆಗಳಲ್ಲಿ ಇದಾವ. ನಮ್ಮ ಸಂಘಟನೆಗಳು ಯಾವತ್ತೂ ಕೂಡ ಅಂತ ನಿಂದಿರಬಾರ್ದು ಅಂತಂದೇಳಿ ನಾನು
ಕೈ ಮುಗಿದು ಬೆಳ್ಕೊಳ್ತಾ ಇದ್ದೀನಿ. ಮಾಡಿದರೆ ಸಾಕು ಅನ್ನೋಲ್ಲಿ ಒಂದು ಆ ಥರ ಆಗಬಾರ್ದು. ಯಾವುದೇ ಗ್ರಾಮಗಳಲ್ಲಿ, ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ಹೇಳ್ರಿ, ತಾಲೂಕು ಅಧ್ಯಕ್ಷರಿಗೆ ಹೇಳ್ರಿ, ಆಮೇಲೆ ವಿರುಪಣ್ಣ ಸಂಗಾಪುರ ಅವ್ರಿಗೂ ಹೇಳ್ರಿ, ಇಂಥ ಸಮಸ್ಯೆಗಳಿದಾವಂತ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಲ್ರಿಗೂ ಮಾತಾಡೋಣ. ಬಗೆಹರಿಸಬೇಕಾದದ್ದು ಅವ್ರ ಕೆಲಸ ಅದು. ಹಂಗಾಗಿ ಈ ಸಮಸ್ಯೆಗಳನ್ನೆಲ್ಲವನ್ನು ಬಗೆಹರಿಸೋದ್ರ ಜೊತೆಗೆ ನೀವು ಸಂಘಟನೆಯನ್ನು ಸ್ಟ್ರಾಂಗ್ ಮಾಡಬೇಕು. ಕೊಪ್ಪಳ ಜಿಲ್ಲೆ ಒಂದು ಯಾವುದೋ ಒಂದು ಸಮಾವೇಶ ಮಾಡಿದರೆ ಹತ್ತತ್ರ 2,000 ಜನ ನಾವು ವಾಲಂಟಿಯರ್ ಆಗಿ ಬರಬೇಕು. ದುಡ್ಡು ಕೊಟ್ಟು ಅವ್ರನ್ನ ಆಟೋ ಮಾಡ್ಕೊಂಡು ಅಥವಾ ಕ್ರಷರ್ ತಗೊಂಡು ಬರೋದಲ್ಲ. ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ಈ ಸಂದರ್ಭದಲ್ಲಿ ವೀರೇಶ್ ಇಳಿಗನೂರು, ಶಿವಕುಮಾರ್ ಡಿ, ಪರಶುರಾಮ್ ಎಚ್, ಮಂಜುನಾಥ್, ಕೃಷ್ಣ, ಶಿವ, ಜಗದೀಶ್ ಸೇರಿದಂತೆ ಜಿಲ್ಲೆಯ, ತಾಲೂಕಿನ ಹಾಗೂ ಗ್ರಾಮದ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು.